ಕಂಚಿನ ಪ್ರತಿಮೆ ತೂಕ ಸುಮಾರು 15 ಕೆಜಿ ತೂಕ ಇರ್ತದೆ. ಸೊ ಅದ್ರ ಜೊತೆಗೆ ಅವರು ಈ ಒಂದು ಹುಟ್ಟುಹಬ್ಬವನ್ನ ನಾನು ಬರ ಇರೋದ್ರಿಂದ ಆಚರಣೆ ಮಾಡಿಕೊಳ್ಳೋದಿಲ್ಲ, ನೀವು ಯಾರು ಕೂಡ ಬರಬೇಡಿ, ನಿಮ್ಮ ತಾಲೂಕುಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ನೀವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅದು ಸಮಾಜಮುಖಿ ಆಗಿರಬೇಕು ಅನ್ನೋ ಒಂದು ಆದೇಶವನ್ನು ಕೊಟ್ಟಿದ್ದರಿಂದ ನಾವು ಯಾರು ಕೂಡ ಆಡಂಬರವಿಲ್ಲದೆ ಒಂದು ಬುದ್ಧನ ಪ್ರತಿಗಳನ್ನು ಕೊಟ್ಟು ಸಾಂಕೇತಿಕವಾಗಿ ಇವತ್ತು ಮುಂದೆ ಬಂದಿದ್ದೀವಿ. ಸೊ ಅವರಿಗೆ ನಾವು 75ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಇನ್ನೂ 100 ಕಾಲ ಬಾಳಲಿ, ಈ ಸರ್ಕಾರದಲ್ಲಿ ಮತ್ತೆ ಜನಸೇವೆಯನ್ನು ಮಾಡಲಿಕ್ಕೆ ಭಗವಂತ ಒಂದು ಆಶೀರ್ವಾದ ಮಾಡಲಿ ಅಂತೇಳಿ ನಾವು ಸಮಾಜದ ವತಿಯಿಂದ ಒಂದು ಶುಭಾಶಯಗಳನ್ನು ಕೋರ್ತೇವೆ. ಎರಡನೇದು ವಿಷಯ ಏನಂತ ಹೇಳಿದ್ರೆ, ಈಗ ನೂತನವಾಗಿ ಕರ್ನಾಟಕ ಸರ್ಕಾರದಲ್ಲಿ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಿದಂಥ ನಮ್ಮ ದಾವಣಗೆರೆಯ ಅಭಿವೃದ್ಧಿ ಅಧಿಕಾರರು ಮತ್ತು ಜನಪ್ರಿಯ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನರವರು ಈ ಒಂದು ನೂತನ ಸಚಿವ ಸಂಪುಟದಲ್ಲಿ ಮತ್ತೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಸಮಾಜದ ಬಲಗೈ ಸಮಾಜದ ಮುಖಂಡರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಬಹಳ ವಿಶೇಷವಾಗಿ ನಮ್ಮ ಎಡಗೈ ಸಮಾಜದ ನಮ್ಮ ಬಂಧುಗಳು ಮತ್ತೆ ನಮ್ಮ ಸಹೋದರರಾದಂಥ, ಆಮೇಲೆ ನೀವೆಲ್ಲ ನೋಡಿದ್ರಿ ಪತ್ರಿಕೆಗಳಲ್ಲಿ ಬಹಳ ತುಂಬಾ ಅವ್ರ ಬಗ್ಗೆ ಅಭಿಮಾನದಿಂದ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಒಬ್ಬ ಸರಳ ವ್ಯಕ್ತಿಯನ್ನ ಇವತ್ತು ಪ್ರಥಮ ಬಾರಿಗೆ ಶಾಸಕರಾದರೂ ಕೂಡ ಅವರನ್ನ ಸಚಿವ ಸಂಪುಟದಲ್ಲಿ ಸೇರಿಕೊಂಡಿರುವುದು ನಮ್ಮ ಸಮುದಾಯಕ್ಕೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂತ ವಿಚಾರ ಆಗಿರ್ತದೆ. ಅದ್ರ ಜೊತೆಗೆ ಮತ್ತೆ ನಮ್ಮ ಪಕ್ಕದ ಜಿಲ್ಲೆಯವರಾದಂಥ ರಘುಮೂರ್ತಿ ಅವರು ಕೂಡ ಅವರು ಬಹಳ ಸರಳ ವ್ಯಕ್ತಿಗಳು ಮತ್ತೆ ಒಳ್ಳೆ ಕೆಲಸಗಾರರು. ಅವರಿಗೂ ಕೂಡ ಸರ್ಕಾರದಲ್ಲಿ